ಗಣೇಶ ಹಬ್ಬ. ಗೌರಿ ಹಬ್ಬ ಹೇಗೆ ಹೆಣ್ಮಕ್ಳ ಹಬ್ಬನೋ, ಗಣೇಶ ಹಬ್ಬ ಗಂಡು ಮಕ್ಕಳ ಹಬ್ಬ. ಸೊ ಮನೆಯ ಗಂಡಸರೆಲ್ಲ ಕೂತ್ಕೊಂಡು ಪೂಜೆ ಮಾಡೋದು. ನಮ್ಮ ಮನೆಯಲ್ಲೂ ಕೂಡ ನಮ್ಮ ಯಜಮಾನರು, ನನ್ನ ತಂದೆ ಮತ್ತು ನನ್ನ ಮಾವನ ಜೊತೆ ಕೂತ್ಕೊಂಡು ಗಣೇಶ ಪೂಜೆ ಮಾಡಿದರು. ನಿನ್ನೆ ಗೌರಿ ಹಬ್ಬಕ್ಕೆ ಎಲ್ಲ ತಯಾರಿ ಮುಂಚೆನೇ ಆಗೋಗಿದ್ರಿಂದ ಅವರಿಗೆ ಗಣೇಶ ಹಬ್ಬ ಮಾಡೋದೇನು ಕಷ್ಟ ಆಗಲಿಲ್ಲ. ಆರಾಮಾಗಿ ಗಣೇಶನ ಕೂಡಿಸಿ ಬೇಗ ಬೇಗ ಪೂಜೆನೂ ಆಗೋಯಿತು. ಆ್ಯಂಡ್ ನಿನ್ನೆ ನಾವು ಪೂಜೆ ಮಾಡೋದ್ರಿಂದ ಅಡುಗೆ ಡಿಪಾರ್ಟ್ಮೆಂಟ್ ನಮ್ಮ ಮಾವಂದಿತ್ತು. ಸೊ ಇವತ್ತು ಅವ್ರು ಪೂಜೆ ಮಾಡೋದ್ರಿಂದ ಅಡುಗೆ ಡಿಪಾರ್ಟ್ಮೆಂಟ್ ನಂದಿತ್ತು. ಆದರೆ 2 ದಿವಸನೂ ಸ್ವೀಟ್ ಮಾಡಿದ್ದು, ಹೋಳಿಗೆ ಮತ್ತು ಕಡುಬು ಮಾಡಿದ್ದು ನಮ್ಮಮ್ಮ. ಹೀಗೆ ಹಂಚ್ಕೊಂಡಿದ್ರಿಂದ ಅಡುಗೆ ಕೆಲಸ ತುಂಬ ಈಸಿಯಾಗಿ ಆಗೋಯ್ತು. ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನಮ್ಮ ತಂದೆ ತಾಯಿ ಗೌರಿ ಗಣೇಶ ಹಬ್ಬ ಮಾಡುವಾಗ ನಾನು ಮತ್ತು ನನ್ನ ಅಕ್ಕ ಇಬ್ಬರು ಇರ್ತಾಯಿದ್ವಿ. ಸೊ ನೈವೇದ್ಯ ಅಂತ ಮಾಡುವಾಗ ಗೌರಿಗೆ ಮತ್ತು ಗಣೇಶಂಗೆ 2 ನೈವೇದ್ಯ ಮಾಡೋರು. ಆಗ 2 ಬಟ್ಲಲ್ಲಿ ಡ್ರೈ ಫ್ರೂಟ್ಸ್ ಇಡೋರು ನಮ್ಮ ತಂದೆ. ಅಂದರೆ ಗೌರಿಗೆ ಮತ್ತು ಗಣೇಶಂಗೆ ಅಂತ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಡ್ರೈ ಫ್ರೂಟ್ಸ್ ಇರೋದು. ಸೊ ಜಗಳ ಆಡಬಾರ್ದು ಅಂತ ನನಗೊಂದು ಬಟ್ಲು ಮತ್ತು ಅವಳಿಗೊಂದು ಬಟ್ಲು ಕೊಡೋರು. ಅದನ್ನು ನಾನು ನಮ್ಮ ಅಕ್ಕ ಇಟ್ಕೊಂಡು ತಿಂತಾ ಇರ್ತಿದ್ವಿ. ವಿಶೇಷ ಏನು ಅಂದರೆ, ಎಲ್ಲ ಹಬ್ಬ ನಮ್ಮ ಮನೆಯಲ್ಲೇ ನಾವು ಮಾಡ್ಕೋತೀವಿ. ಬಟ್ ಗಣೇಶ ಹಬ್ಬ ಎಷ್ಟು ಸ್ಪೆಷಲ್ ಅಂದರೆ, ಎಲ್ಲ ಬೀದಿಯಲ್ಲೂ ಗಣೇಶ ಇರುತ್ತೆ. ಆ್ಯಂಡ್ ನಿಮಗೆ ರೋಡಲ್ಲಿ ಹೋಗ್ತಾ ಇದ್ದರೆ ಎಲ್ಲೆಲ್ಲೂ ಗಣೇಶ ಕಾಣ್ತಿರುತ್ತೆ. ಅದನ್ನು ನೋಡೋಕ್ಕೆ ಒಂದು ಚೆಂದ. ಆ್ಯಂಡ್ ಆ ಮಣ್ಣಲ್ಲಿ ಕಲರ್ ಆಗಿ ಮಾಡುವಂಥ ಗಣೇಶ ಆಗಿರ್ಬೋದು, ಇವಾಗ ಈಕೋ ಫ್ರೆಂಡ್ಲಿ ಗಣೇಶ ಆಗಿರ್ಬೋದು, ಯಾವುದೇ ಥರದ ಗಣೇಶ ಆದರೂ ಅದನ್ನು ನೋಡೋಕ್ಕೆ ತುಂಬ ಚೆಂದ ಅನಿಸುತ್ತೆ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಗಣೇಶನ ಕೂರಿಸ್ತಾರೆ. ಕೆಲವೊಬ್ಬರು 1 ದಿವಸ ಕೂರಿಸಿದ್ರೆ, ಕೆಲವೊಬ್ಬರು 3 ದಿವಸ, ಕೆಲವೊಬ್ಬರು 5 ದಿವಸ ಹಾಗೆ ಕೂರಿಸ್ತಾರೆ. ಆ್ಯಂಡ್ ನಾವು ನಮ್ಮ ಮನೆಯಲ್ಲಿ 3 ದಿವಸ ಗಣೇಶನ ಕೂರಿಸ್ತೀವಿ. ಇದು ನಮ್ಮ ಮೊದಲನೇ ದಿವಸದ ಗಣೇಶ ಹಬ್ಬ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.